हरो ब्रह्मा गुरु विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरुवे नमः तस्मै श्री गुरुवे नमः। परम पूज्य ಶ್ರೀಮದ್ ಜಗದ್ಗುರು ಶಿವಾನಂದ ಪೌರವಿ ಚರಣಕ್ಕೆ ಭಕ್ತಿಪೂರ್ವಕ ನಮಸ್ಕರಿಸಿ, ಪರಮ ಪೂಜ್ಯ ಜಗದ್ಗುರು ಪೂರ್ಣಾನಂದರವರ ಈ ಚರಣಕ್ಕೆ ಸಮರ್ಪಕನಾಗಿ ಆರಾಧ್ಯ ಸದ್ಗುರುನಾಥನ ಈ ಚರಣಕ್ಕೆ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ, ಸುಮೃತತ್ವದ ಮಠದಲ್ಲಿ ಅಧಿಕ ಮಾಸದ ನಿಮಿತ್ತವಾಗಿ ತಿಂಗಳ ಪ್ರಯುಕ್ತವಾಗಿ ನಡೆದು ಬಂದಂತಹ ಕಾರ್ಯಕ್ರಮದಲ್ಲಿ ಸಾಯಂಕಾಲ ಸಮಯದಲ್ಲಿ 24ನೇ ದಿವಸದ ಸಾಯಂಕಾಲ ಸಮಯದಲ್ಲಿ ಅಧಿಕರಣ ವಿಷಯವನ್ನು ಇಟ್ಟುಕೊಂಡು ಸರ್ವ ಪೂಜ್ಯರು ಇವತ್ತಿನ ದಿವಸ ಪ್ರವಚನ ಮಾಡುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತ ಸದ್ಗುರು ಪರಮ ಪೂಜ್ಯ ನಿಜಗುಣ ಶಿವಯೋಗಿಗಳ ಮಹಾತ್ಮರ ಚರಣಕ್ಕೂ ಭಕ್ತಿಪೂರ್ವಕ ನಮಸ್ಕರಿಸಿ, ಪರಮ ಪೂಜ್ಯ ಸದ್ಗುರು ಅಭಿನವ ಶಿವಾನಂದ ದೇವರ ಚರಣಕ್ಕೆ ಸಮರ್ಪಕನಾಗಿ ಯಾವ ಸಂಚಾಲಕತ್ವವನ್ನು ವಹಿಸಿದಂತ ಪರಮ ಪೂಜ್ಯ ಸದ್ಗುರು ವಿದ್ಯಾನಂದ ಮಹಾಪೂಜ್ಯರ ಚರಣಕ್ಕೆ ನಮಸ್ಕರಿಸಿ, ನಮ್ಮೆಲ್ಲರಿಗೂ ಉಪಾಸನ ಕಾಂಡ, ಕರ್ಮಕಾಂಡ, ಜ್ಞಾನಕಾಂಡದಲ್ಲಿದ್ದಂಥ ಸಕಲ ಭೋಗ್ಯ ಸಂಪತ್ತು ಕೊಡುವಂಥದ್ದು ಯಾವುದು ಅಂದ್ರೆ ಕಾಮಧೇನು ಕಲ್ಪವೃಕ್ಷಿದ್ದಂಗ ದೇವಿ ಪುರಾಣ. ಹಂತ ಪುರಾಣವನ್ನ ಭಕ್ತರ ಉದ್ದೇಶಿಸಿ ಎಲ್ಲರಿಗೆ ತಿಳಿಯುವಂತ ಹೇಳುವಂತಹ ರುದ್ರಬ್ರಹ್ಮಣ್ಯ ಸದ್ಗುರು ಗುರುಶಾಲ ಗುರುಗಳಿಗೂ ಕೂಡ ಅನಂತ ಮಹತ್ವ ಸಲ್ಲಿಸಿ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಸಕಲ ಮಾತೆಯರ ಪವಿತ್ರ ಪಾಲು ನಮಸ್ಕರಿಸಿ, ಹಾಗೂ ನಮ್ಮ ಬೆಳ್ಳೇರಿ ಶಿವಪುತ್ರಪ್ಪನವರಿಗೆ ನಮಸ್ಕರಿಸಿ, ಹಲಿಗೆರೆಯಿಂದ ಬಂದಂತ ಸಂಗೀತ ಸೇವೆಯನ್ನು ಮಾಡ್ತಕ್ಕಂಥ ನಮ್ಮ ಲಿಂಗಪ್ಪನ ಶರಣರಿಗೆ ನಮಸ್ಕರಿಸಿ, ಸಕಲ ಶಾಸ್ತ್ರಿಗಳವರಿಗೂ ಸಕಲ ಸದ್ಭಕ್ತರಿಗೂ ಎಲ್ಲರಿಗೂ ಅನಂತ ನಮಸ್ಕಾರ ಸಲ್ಲಿಸಿ, ಅವರಿವರನ್ನದೇ ಎಲ್ಲರ ಚೈತನ್ಯಕ್ಕೆ ಸಾಕ್ಷಿ ಸ್ವರೂಪನಾಗಿ ಬೆಳಗಲ್ಪುವಂತ ಪರಮಾತ್ಮನಿಗೆ ನಮಸ್ಕರಿಸಿ ಶಿವಶ್ರೀಗಳೇ, ಇವತ್ತಿನ ಅಧಿಕರಣ ವಿಷಯ ನೀತಿ ಕ್ರಿಯೆಚಾರ ಸ್ಥಳದಲ್ಲಿ ಶ್ರೀ ಗುರು ವಚನದಿಂದ ಅಧಿಕ ಶ್ರುತಿ ಉಂಟು ಅನ್ನುವಂಥ ಪದ್ಯದೊಳಗ ಒಂದು ಬಹಳ ಮಾರ್ಮಿಕವಾದ ಮಾತನ್ನ ಇವತ್ತೆಲ್ಲರೂ ಹೇಳ್ತಾರೆ. ಅದು ಯಾವುದು ಅಂತ ಕೇಳಿದ್ರೆ, ಕ್ಷಮೆಯಿಂದ ಮುಕ್ತಿ ಸಾಧನ ತೆರೆದುಂಟು. ಮನುಷ್ಯನಿಗೆ ಕ್ಷಮೆ ಅಂದ್ರೆ ಏನು? ಎಲ್ಲದಕ್ಕೂ ಕಾರಣೀಭೂತ ಯಾವುದು ಅಂದ್ರೆ ಮನಸ್ಸು. ಭಕ್ತಿ ಭಾಗ್ಯಕ್ಕೆ, ವೈರಾಗ್ಯ ಮೋಕ್ಷಕ್ಕೆ. ಮನುಷ್ಯನಲ್ಲಿ ಏನಿರಬಾರದು ಅಂದ್ರೆ ಉಪಾಧಿ ಇರಬಾರದು. ಉಪಾಧಿ ಇತ್ತು ಅಂದ್ರೆ ದುಃಖ ಆಗ್ತದೆ, ಮನಸ್ಸು ಸಂಚಲ ಆಗ್ತದೆ. ಮನುಷ್ಯನಲ್ಲಿ ಯಾವ ದೋಷ ಇರಬಾರದು ಅಂದ್ರೆ ಮಲದೋಷ ಇರಬಾರದು. ಮಲದೋಷ ಅಂದ್ರೆ ಜನ್ಮ ಜನ್ಮಾಂತರ ಮಾಡಿದ ಪಾಪ. ಈ ಪಾಪ ಇತ್ತು ಅಂದ್ರೆ ನಮಗೆ ಪ್ರವಚನ ಕೇಳಿ ಬಿಡಂಗಿಲ್ಲ, ಸತ್ಕಾರ್ಯ ಮಾಡಿ ಕೊಡಂಗಿಲ್ಲ. ಅದು ಹೇಗೆ ಬರ್ತಂದ್ರ ಎಲ್ಲಿ ಪಾರಮಾರ್ತಿರ್ತದ ಅಲ್ಲಿ ಮಾತು ಹೇಳೋದು, ಅಲ್ಲಿ ಗದ್ದಲ ಮಾಡೋದು. ನಿಮ್ಮ ಮನಸ್ಸು ಎಲ್ಲರ ಮನಸ್ಸಲ್ಲಿ ಐತೇನೋ ಇಲ್ಲ. ಸೂಜಿಗೆ ದಾರ ಹಾಸಬೇಕಾದ ಸೂಜಿ ನಿಂತ್ರ ಹಾಸಕ್ ಬರ್ತೋ ಏನು ಅಳಗಾಡ್ಕೊಂತ ಹಾಸಿರ್ ಬರ್ತದ. ಆ ಸೂಜಿ ನಿಂತಾಗ ದಾರ ಹಾಸಬೇಕಾಗ್ತದ. ಪ್ರವಚನ ಕೇಳಿ ಏನೋ ಮಾಡ್ಬೇಕಾದ್ರೆ ನಮ್ಮ ಮನಸ್ಸು ಎದುರಿನಾಗಿರ್ಬೇಕು ಅಂದ್ರೆ ಗುರುಗಳು ಏನ್ ಹೇಳ್ತಾರ ಅದನ್ನೇ ನಾವು ಕೇಳಬೇಕು ಅನ್ನೋಂತ ಮನಸ್ಸು ಬರ್ತದೆ. ಸುಮ್ಮನೆ ಬಂದು ಸುಮ್ಮನೆ ಕುಂತ್ರ ಒಳಗಿರೋ ಮನಸ್ಸು ಏನ್ ಮಾಡ್ತಂದ್ರ ರೊಟ್ಟಿ ಬಿಸಿಬಿಡ್ತಾವ. ನೆತ್ತಿ ಒಳ ಪಿತ್ತೇರಿ ಚಿತ್ತ ಸಂಚಲವಾಗಿರೋದು, ಸುತ್ತ ಕತ್ತಲೆ ಕವಿದು ದಾರಿ ಸಿಗದಂಗ ಆಗಿಬಿಡ್ತಾವ. ಹಾಗಿನ ಮನಸ್ಸು ಒಳ ಗಡಬಡಿಸಕತ್ತಿ ನಮ್ಮನ್ನು ರೊಟ್ಟಿ ಎಬ್ಸಕತ್ತಿ ಅಂದ್ರೆ ಅವ್ರಿಗೆ ಏನು ತಿಳಿಯಂಗಿಲ್ಲ. ಇದಕ್ಕೇನಂತ ಕರೀತಾರೆ ಅಂದ್ರೆ ವಿಕ್ಷೇಪ ದೋಷ ಅಂತ ಕರೀತಾರೆ. ಇನ್ನು ಅವರ್ಣ ದೋಷ ಅಂದ್ರೆ ಜನ್ಮ ಜನ್ಮಾಂತರದ ಅಜ್ಞಾನವನ್ನು ಅಳಚಿಕೊಂಡಿರ್ತಾರೆ. ನಾನು ಯಾರು ಅನ್ನೋ ತಿಳಿದಿಲ್ಲ. ಒಬ್ಬ ಮನುಷ್ಯ
ಸಂಸಾರದಲ್ಲಿ ಇದ್ದುಕೊಂಡು ಏನಾಗ್ತದ್ರಿ ಪಾರಮಾರ್ಥ್ಯ ಸಲ್ಲೋದಿಲ್ಲ ಅಂದ್ರ ದಡ್ಡಗ ದಕ್ಕುದಿಲ್ಲ, ಮೂರ್ಖನಿಗೆ ಹೊಳೆಯೋದಿಲ್ಲ. ಮಾಯಿ ದಾಟುದು ತಗ, ಎಲ್ಲರನ್ನು ಹೊಸಿದ ಲಗ. ಇದನ್ನ ದಾಡ್ತೇವೆ ಯಾರು? ಸದ್ಗುರು ಶಿವಾನಂದ ಪೂರ್ಣಾನಂದ. ಇದು ಬಹಳ ಕಠಿಣದ ಇವತ್ತಿನ ವಿಷಯ. ಆ ಮನುಷ್ಯ ಜೀವಗಳರ ಬೇರೆ, ಮೈಗಳರ ಬೇರೆ. ಮೈಗಳ ಕೆಲಸ ಮಾಡಂಗಿಲ್ಲ, ದುಡಂಗಿಲ್ಲ. ಜೀವಗಳ ನಾ ಹೆಂಗ ಸಾಯಿ ಅಂತ. ಹಾಗೆ ಮನೆಯೊಳಗೆ ಕೆಲಸ ಮಾಡ್ಲಾರ್ದ ಗಣತಿ ಬ್ಯಾಸರಾಗಿ, ಮಕ್ಕಳಿಗೆ ಬ್ಯಾಸರಾಗಿ ಎಲ್ಲಿ ಬಂದ ಅಂತ ಕೇಳಿದ್ರೆ ಮಠಕ್ಕೆ ಬಂದ. ಮಠಕ್ಕೆ ಬಂದು ಗುರುವಿಗೆ ನಮಸ್ಕಾರ ಮಾಡಿದೆ. ಯಾಕಮ್ಮ ನೀ ಯಾಕೆ ಬಂದಿ ಅಂದ್ರೆ, ಯಪ್ಪ ಸಂಸಾರ ಸಾಕಾಗಿತ್ತು ನಾನು ನಿಮ್ಮ ಸೇವಾ ಮಾಡ್ತೇನೆ, ಮೋಕ್ಷ ಅಂತೇನೆ ಅಂತ ತಿಳ್ಕೊಂಡು ಗುರುವಿಗೆ ನಮಸ್ಕಾರ ಮಾಡಿದ. ತಮ್ಮ ಬಹಳ ಸಂತೋಷ ಆತ, ಬಹಳ ಚಲೋ ಆತಪ್ಪ. ನನಗೂ ಯಾರು ಶಿಷ್ಯ ಇದ್ದಿಲ್ಲ. ನಾನು ಒಂದು 3 ಪತ್ರಿಕೆಗಳದ, ಒಂದು ಗಿಡಕ್ಕೆ 3 ಕೊಡ ನೀರು ಹಾಕ್ಬೇಕು, ಇದ ನನ್ನ ಕೆಲಸ ಅಂದ್ರು. 100 ಗಿಡಕ್ಕೆ ಎಷ್ಟು ನೀರು ಹಾಕ್ರಿ? 3 ಕೊಡದಂತಾರೆ 300 ಕೊಡ. ಅವ ಮಣಿಯಾಗ 1 ಕೊಡ ನೀರು ತಂದವಲ್ಲ, ಈಚೆ ಗಡ್ಡೆ ತಿರ್ದಿತ್ತ 300 ಕೊಡ ನೀರು ಹರಿಸಿದ್ರು. ಆತಪ್ಪ ಪತ್ರಿ ಹರ್ಕೊಂಡು ಪೂಜೆ ಮಾಡೋದಂದ್ರು. ಯಪ್ಪ ನಾನು ಹೊಟ್ಟೆ ಭಾಳ ಸತಿ ಏನ್ ಮಾಡ್ಬೇಕು, ಹಂಗಾರ ಹೊಟ್ಟೆ ಸತ್ತ ಬಾಯಿ ಆ ಬೇಣ್ ತಪ್ಪಲು ಹರ್ಕೊಂಬಾರಪ್ಪ ಅಂದ್ರಂತ. ಬೇಣ್ ತಪ್ಪಲ ಅರಿ ಅರ್ಧ ರಸತಿಗೆಪ್ಪ ನನಗೊಂದು ವಾಟೆ ನಿನಗೊಂದು ವಾಟೆ ಕುಡುದಂದ್ರಂತ. ಅವ ಅಂದ ಅದು ವಿಷ ಏನ್ ಕೊಡ್ತೇನ್ರಿ ಅವ? ಗುರು ಸಾಧನೆ ಇತ್ತು. ಅವ ಅಂದ ದಿವಸ 8 ರೊಟ್ಟಿ ತಿಂದು ಬಿಟ್ಬಿಟ್ಟು ನಾನು ಪಾರಮಾರ್ಥಕ್ಕೆ ಹೋಗಿ ಎಲ್ಲ ತಿಳ್ಕೊಂಡು ಹೋಗಿ ಸತಿ ಕಾಲ ಮುಗಿದು ನಡಿಪ